ತಗೊಂಡು ಯಾರು ಬೇಡ ಕಾಲು ಇಟ್ಕೊಂಡು ಕೇಳಬೇಕು. ಇಲ್ಲ, ಕಾಲು ಇಟ್ಕೊಂಡು ಕೇಳಬೇಕು. ನೆನ್ನೇನು ಅವರು ಮುಳಬಾಗಿಲು MLA ನೆನ್ನೇನು ಹೇಳಿದ್ದಾರೆ. ಅವ್ರಿಗೆ ಏನಾಗಿದೆ ಹೇಳಿದಾರೋ ಗೊತ್ತಿಲ್ಲ, ಅವ್ರ ಮೂಡ್ ಯಾವ ಕಡೆ ಇದೆ ಅಂತಲೂ ಗೊತ್ತಿಲ್ಲ ನನಗೆ. ನಾನು ಹೇಳಿದ್ದೇನೆಂದರೆ, ಅಭಿವೃದ್ಧಿಗೋಸ್ಕರ ನಿಮ್ಮಲ್ಲಿ ವಿಡಿಯೋ ಇದೆ ನೋಡ್ಕೊಳ್ಳಿ. ಅಭಿವೃದ್ಧಿಗೋಸ್ಕರ CM ಹತ್ರ ಹೋಗಿ ಒಂದು ತಂದೆ ಸಮಾನರವರು ಒಂದು ಕಾಲು ನಮಸ್ಕಾರ ಹಾಕಿ ಏನೋ ಒಂದು ಪ್ರೀತಿಯಿಂದ ನಮ್ಮ ಕ್ಷೇತ್ರಕ್ಕೆ ಹಿಂಗಾಗಬೇಕು ಈ ಥರ ಆಗ್ಬೇಕಂದ್ರೆ ಏನೋ ಸಹಾಯ ಮಾಡಿ. ನಾನು ನಿನ್ನ ಕಾಲಿಗೆ ನಮಸ್ಕಾರ ಹಾಕ್ಬಿಟ್ಟು ದುಡ್ಡು ಇಸ್ಕೊಂತ ಹೇಳಿಲ್ಲ. ನಾನು ಕಾಲಿಗೆ ನಮಸ್ಕಾರ ಹಾಕಿ ದುಡ್ಡು ಇಸ್ಕೊಂತ ಹೇಳಿಲ್ಲ. ನಾವೇನು ಕಾಲು ಹಿಡ್ಕೊಂಡು ಕೇಳ್ಕೊಂತ ಹೇಳಿದ್ವಾ? ಕಾಲು ಹಿಡ್ಕೊಂಡು ಕೇಳ್ಕೊಂತ ಹೇಳಿಲ್ಲ. ನಾವು ದೊಡ್ಡವರು ತಂದೆ ಸಮಾನರು. ನೀವು ನೋಡಿ, ದೊಡ್ಡವರು ತಂದೆ ಸಮಾನರು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅವ್ರಿಗೆ ಹೋಗಿ ಒಂದು ನಮಸ್ಕಾರ ಹಾಕಿ, ನನ್ನ ಕ್ಷೇತ್ರಕ್ಕೆ ಹಿಂಗಿದೆ ಕಾಲಿಗೆ ನಮಸ್ಕಾರ ಹಾಕಿನೇ ಅಂತ ಹೇಳಿದೆ. ನಮಸ್ಕಾರ ಹಾಕಿ ಒಂದು ನನ್ನ ಕ್ಷೇತ್ರಕ್ಕೆ ಹಿಂಗಿದೆ ಸರ್, ನನ್ನ ಡೆವಲಪ್ಮೆಂಟ್ ಸಹಾಯ ಮಾಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತಪ್ಪ ಕೆಲಸ. ಕಾಲು ಹಿಡ್ಕೊಂಡು ಕೇಳ್ಕೋಬೇಕು ಅಂತ ಈ ಥರ ಉಲ್ಟಾ ಮಾತಾಡಿ ಹಿಡ್ಕೊಂಡು ಕೇಳ್ಕೊ. ನೀನನ್ನು ಬೇಡ ಅಂತವ್ರು ಯಾರು? ಹಿಡ್ಕೊಂಡು ಕೇಳ್ಕೊಂಡ್ರೆ ನಾವೇನು ಬೇಡ ಅಂತೀವ? ಹೋಗಿ ಹಿಡ್ಕೊಂಡು ಹೇಳಿರೋದನ್ನ ಏನು ಹೇಳಿರ್ತೀವಿ ಅದನ್ನ ಒಂದು ತಂದೆ ಸಮಾನ ಗೌರವವಾಗಿ ನಾವು ಹೇಳಿದ್ರೆ ಅದನ್ನ ಕಾಲು ಹಿಡ್ಕೊಂಡು ಕೇಳ್ಕೊಂಡ್ರೆ ಕೊಡ್ತಾರಂತೆ. ಕಾಲು ಹಿಡ್ಕೊಂಡೇ ಕೇಳ್ಕೊ. ಯಾರು ಬೇಡ ಅಂತವ್ರು ಯಾರು? ನೀನು ಕಾಲು ಹಿಡ್ಕೊಂಡೇ ಕೇಳ್ಕೊ. ಈಗ MLA ಆಗ್ಬೇಕಾದ್ರೆ ಜನರ ಕಾಲಿಡಿಯಲ್ವಾ? ಕ್ಷೇತ್ರದ ಜನರ ಕಾಲಿಡಿತೀವಿ, ಹಿರಿಯರ ಕಾಲಿಡಿತೀವಿ. ಹಾಗೆ ಕ್ಷೇತ್ರಕ್ಕೆ ಅಭಿವೃದ್ಧಿಗೋಸ್ಕರ ಕಾಲಿಡಿದ್ರೆ ತಪ್ಪೇನಿದೆ? ನಮ್ಮ ಭಾವನೆಯಲ್ಲಿ ತಪ್ಪಿಲ್ಲಪ್ಪ. ನಾವು ನೀನು ಕಾಲು ಹಿಡ್ಕೊಂಡು ಕೇಳ್ಕೊ ಅಂತ ಹೇಳಿಲ್ಲ ಯಾರಿಗೂ. ದೊಡ್ಡವರು ತಂದೆ ಸಮಾನರು, ನೀವು ಹೋಗಿ ಒಂದು ಕಾಲಿಗೆ ನಮಸ್ಕಾರ ಹಾಕಿ, ಸರ್ ನನಗಿಂದ ಅಭಿವೃದ್ಧಿ ಮಾಡ್ಬೇಕು ಸರ್ ಹಿಂಗೆ ಅಂತ ಹೇಳಿದ್ರೆ ಆಗುತ್ತೆ. ನೀವು ಕಾಲು ಹಿಡ್ಕೊಂಡು ಕಾಸು ಕೇಳೋದು ದುಡ್ಡು ಕೇಳೋದು ಕೇಳ. ಗೌರವವಾಗಿ ಒಂದು ತಂದೆ ಸಮಾನರಿಗೆ ಕಾಲಿಗೆ ನಮಸ್ಕಾರ ಹಾಕಿ, ನಾವು ಕಾಸು ಕೇಳ್ಕೊಂಡಿದ್ವಿ, ನಮಗೆ ಕೊಟ್ಟಿದ್ದಾರೆ, ನೀವು ಹೋಗ್ರಿ ಅಂತೇಳಿ. ಕಾಲು ಹಿಡ್ಕೊಂಡೇ ಕಾಸು ಕೇಳಿ ನೀವು ಅಂತ ಹೇಳಿಲ್ಲ ನಾವೆಲ್ಲೂ. ಗೌರವಕ್ಕೆ ತಂದೆ ಸಮಾನರು ಅಂತ ಕಾಲಿಗೆ ನಮಸ್ಕಾರ ಹಾಕಿ ಅಂತ ಹೇಳಿದ್ದು ನಾನು. ನೀನು ಕಾಲು ಹಿಡ್ಕೊಂಡ್ಬಿಟ್ಟು ಹೋಗಿ ಕಾಸು ಕೊಡಿ ಅಂತ ಹೇಳು, ಕೊಟ್ಟಿಲ್ಲ ಅಂದ್ರೆ ಹೇಳ್ದು ಬಿಡು ಕಾಲನ್ನ ಅಂತ ಅಲ್ಲಿ ಹೇಳಿಲ್ಲ ನಾವೆಲ್ಲ.